ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ಮುಂದುವರಿತಾ ಇದೆ ಇಡಿ ಡ್ರಿಲ್. ಇಡಿಯಿಂದ ಈಗಾಗಲೇ ನಾಗೇಂದ್ರ ಪಿಎಗಳ ವಿಚಾರಣೆ ಕೂಡ ಆಗಿದೆ, ಅಂದ್ರೆ ಆಪ್ತ ಸಹಾಯಕರ ವಿಚಾರಣೆ ಕೂಡ ಆಗಿದೆ. ಅವರ ಹೇಳಿಕೆಯೇ ನಾಗೇಂದ್ರ ಅವರಿಗೆ ಕಂಟಕ ಆಗಿರೋದು. ಆಪ್ತ ಸಹಾಯಕರ ಹೇಳಿಕೆಯ ಮೇಲೆ ಪ್ರಶ್ನೆ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ನಾಳೆಗೆ ಅವರಿಗೆ ಇಡಿ ಕಸ್ಟಡಿಯ ಅವಧಿ ಅಂತ್ಯ ಆಗುತ್ತೆ. ಅಷ್ಟರಲ್ಲೇ ಬಹುತೇಕ ವಿಚಾರಣೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಪ್ತ ಸಹಾಯಕರ ಹೇಳಿಕೆಯೇ ನಾಗೇಂದ್ರ ಅವರಿಗೆ ಮುಳುವಾಗಿರೋದು. ಮತ್ತೊಂದು ಕಡೆ 20 ಕೋಟಿ ಹಣ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಬಟ್ ಈಗ ಪ್ರಶ್ನೆ ಇರೋದು, ನಾಗೇಂದ್ರ ಅವರು ಕೊಡುವಂತ ಮಾಹಿತಿಯ ಮೇರೆಗೆ ಇನ್ಯಾರಿಗೆ ಕಂಟಕ ಎದುರಾಗುತ್ತೆ ಅಂತ. ಈ ಚುನಾವಣೆ ಅಂದ ತಕ್ಷಣ ಹಲವರು ಕೂಡ ಇದರಲ್ಲಿ ಶಾಮೀಲಾಗಿರಬಹುದು ಅನ್ನುವಂತಹ ಅನುಮಾನ ಇಡಿ ಅಧಿಕಾರಿಗಳಿಗೆ. ಹಾಗಾಗಿ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇನ್ನೂ ಅನೇಕ ದೊಡ್ಡ ದೊಡ್ಡ ಕುಳಗಳು ಭಾಗಿಯಾಗಿರುವಂತಹ ಅನುಮಾನ ಇದೆ ಅಂತ ಇಡಿ ಅಧಿಕಾರಿಗಳಿಗೆ. ಇಂದು ನಾಗೇಂದ್ರರನ್ನ ಮಹಜರ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಶಾಂಗ್ರಿಲಾ ಹೋಟೆಲ್ಗೆ ಕರೆದೊಯ್ದು ಮಹಜರು ಮಾಡೋ ಸಾಧ್ಯತೆ. ಕಾರಣ ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಆಗಿತ್ತು. ನಾಗೇಂದ್ರ ಅವರ ಹೆಸರು ಎಲ್ಲೂ ಕೂಡ ಬರಬಾರದು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದು ಕೂಡ ಇದೇ ಹೋಟೆಲ್ನಲ್ಲಿ. ಹಾಗಾಗಿ ನಾಳೆ ನಾಗೇಂದ್ರ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಇವತ್ತೇ ಮಹಜರು ಬಹುತೇಕ ಮುಗಿಸೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಆಗಿರುವಂತಹ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು, ಇದೆಲ್ಲದರ ಬಗ್ಗೆ ಕೂಡ ಅವ್ರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ನಾಗೇಂದ್ರ ಅವರ ವಿಚಾರಣೆ ಯಾವ ರೀತಿ ಇವತ್ತು ನಡೆಯುತ್ತೆ? ಸ್ಥಳ ಮಹಜರು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಸಭೆ ಆಗಿತ್ತು. ಆ ಸಭೆ ಎಲ್ಲಾಯ್ತು, ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ. ಹೇಗಿರುತ್ತೆ ಅಂತ ಆ ಪ್ರಕ್ರಿಯೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಶಾಂಗ್ರಿಲಾ ಹೋಟೆಲಲ್ಲಿ ಏನು ಸಭೆ ಆಗಿತ್ತು ಅನ್ನೋ ವಿಚಾರ ಕೂಡ ಈಗಾಗಲೇ ಗೊತ್ತಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿಗೂ ಕರ್ಕೊಂಡೋಗಿ ಮಹಜರ್ ಮಾಡುವಂಥ ಪ್ರಕ್ರಿಯೆ ಮಾಡ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಯಾಕಂತಂದರೆ ಅಲ್ಲಿ ಏನು ನಾಗೇಂದ್ರ ಅವರು ಹೇಳಿದ್ದಂಥದ್ದು ಏನಂದರೆ, ಇಲ್ಲ ನಾನು ಕೇವಲ ವೈಯಕ್ತಿಕವಾಗಿ ನಾನು ಹೋಗಿದ್ದೆ, ಅಲ್ಲಿ ಬೇರೆಯವರು ಆರೋಪಿಗಳು ಬಂದಿದ್ದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಈ ಒಂದು ನಿಟ್ಟಿನಲ್ಲೂ ಕೂಡ ಆ ಒಂದು ಬಗ್ಗೆ ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ನಿನ್ನೆ ಏನು ನಾಗೇಂದ್ರ ಅವರ ಪಿ ಎಗಳಾದ ಹರೀಶ್ ಮತ್ತು ದೇವೇಂದ್ರಪ್ಪ ಏನಿದ್ದಾರೆ, ಅವರ ಏನು ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆ ಒಂದು ಹೇಳಿಕೆಯ ಮೇಲೆಗೆ ಈಗಾಗಲೇ ಅವರಿಗೂ ಕೂಡ ವಿಚಾರಣೆಯನ್ನು ಸಹ ಮಾಡಲಾಗ್ತಿರುವಂಥದ್ದು. ಅವರ ಹೇಳಿಕೆಯನ್ನು ಆಧರಿಸಿ ಇಲ್ಲಿ ನಾಗೇಂದ್ರ ಅವ್ರಿಗೂ ಕೂಡ ಈಗಾಗಲೇ ಪ್ರಶ್ನೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಕೂಡ ಕೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಕಳೆದ ಒಂದು ವಾರದಿಂದನೂ ಕೂಡ ಸತತವಾಗಿ ಈಗಾಗಲೇ ಇಡಿ ನಾಗೇಂದ್ರ ಅವರಿಗೆ ಡ್ರಿಲ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಸೆಷನ್ಸ್ ಇರುವಂಥ ಕಾರಣ ಈಗ ಆಗಲೇ ದದ್ದಲ್ ಅವರು ಕೂಡ ಈಗಾಗಲೇ ಸದ್ಯ ಆ ಕಡೆ ಈ ಕಡೆ ಅಂತೇಳಿ ಓಡಾಟವನ್ನು ಮಾಡ್ತಿದ್ದಾರೆ. ಇಲ್ಲ ಆಗಿದ್ರೆ ಅವರನ್ನು ಕೂಡ ಕರ್ಕೊಬಂದು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಇನ್ನು ನಾಗೇಂದ್ರ ಅವರ ಕಸ್ಟಡಿ ಕೂಡ ನಾಳೆ ಅಂತ್ಯವಾಗುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಹಜರ್ ಪ್ರಕ್ರಿಯೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಶ್ರುತಿ, ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ಮುಂದುವರಿತಾ ಇದೆ ಇಡಿ ಡ್ರಿಲ್. ಇಡಿಯಿಂದ ಈಗಾಗಲೇ ನಾಗೇಂದ್ರ ಪಿಎಗಳ ವಿಚಾರಣೆ ಕೂಡ ಆಗಿದೆ, ಅಂದ್ರೆ ಆಪ್ತ ಸಹಾಯಕರ ವಿಚಾರಣೆ ಕೂಡ ಆಗಿದೆ. ಅವರ ಹೇಳಿಕೆಯೇ ನಾಗೇಂದ್ರ ಅವರಿಗೆ ಕಂಟಕ ಆಗಿರೋದು. ಆಪ್ತ ಸಹಾಯಕರ ಹೇಳಿಕೆಯ ಮೇಲೆ ಪ್ರಶ್ನೆ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ನಾಳೆಗೆ ಅವರಿಗೆ ಇಡಿ ಕಸ್ಟಡಿಯ ಅವಧಿ ಅಂತ್ಯ ಆಗುತ್ತೆ. ಅಷ್ಟರಲ್ಲೇ ಬಹುತೇಕ ವಿಚಾರಣೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಪ್ತ ಸಹಾಯಕರ ಹೇಳಿಕೆಯೇ ನಾಗೇಂದ್ರ ಅವರಿಗೆ ಮುಳುವಾಗಿರೋದು. ಮತ್ತೊಂದು ಕಡೆ 20 ಕೋಟಿ ಹಣ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಬಟ್ ಈಗ ಪ್ರಶ್ನೆ ಇರೋದು, ನಾಗೇಂದ್ರ ಅವರು ಕೊಡುವಂತ ಮಾಹಿತಿಯ ಮೇರೆಗೆ ಇನ್ಯಾರಿಗೆ ಕಂಟಕ ಎದುರಾಗುತ್ತೆ ಅಂತ. ಈ ಚುನಾವಣೆ ಅಂದ ತಕ್ಷಣ ಹಲವರು ಕೂಡ ಇದರಲ್ಲಿ ಶಾಮೀಲಾಗಿರಬಹುದು ಅನ್ನುವಂತಹ ಅನುಮಾನ ಇಡಿ ಅಧಿಕಾರಿಗಳಿಗೆ. ಹಾಗಾಗಿ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇನ್ನೂ ಅನೇಕ ದೊಡ್ಡ ದೊಡ್ಡ ಕುಳಗಳು ಭಾಗಿಯಾಗಿರುವಂತಹ ಅನುಮಾನ ಇದೆ ಅಂತ ಇಡಿ ಅಧಿಕಾರಿಗಳಿಗೆ. ಇಂದು ನಾಗೇಂದ್ರರನ್ನ ಮಹಜರ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಶಾಂಗ್ರಿಲಾ ಹೋಟೆಲ್ಗೆ ಕರೆದೊಯ್ದು ಮಹಜರು ಮಾಡೋ ಸಾಧ್ಯತೆ. ಕಾರಣ ಅದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಆಗಿತ್ತು. ನಾಗೇಂದ್ರ ಅವರ ಹೆಸರು ಎಲ್ಲೂ ಕೂಡ ಬರಬಾರದು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದು ಕೂಡ ಇದೇ ಹೋಟೆಲ್ನಲ್ಲಿ.
ಹಾಗಾಗಿ ನಾಳೆ ನಾಗೇಂದ್ರ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಇವತ್ತೇ ಮಹಜರು ಬಹುತೇಕ ಮುಗಿಸೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಆಗಿರುವಂತಹ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು ಇದೆಲ್ಲದರ ಬಗ್ಗೆ ಕೂಡ ಅವ್ರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ನಾಗೇಂದ್ರ ಅವರ ವಿಚಾರಣೆ ಯಾವ ರೀತಿ ಇವತ್ತು ನಡೆಯುತ್ತೆ? ಸ್ಥಳ ಮಹಜರು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಸಭೆ ಆಗಿತ್ತು, ಆ ಸಭೆ ಎಲ್ಲಾಯ್ತು, ಏನೆಲ್ಲ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾರೆ. ಹೇಗಿರುತ್ತೆ ಅಂತ ಆ ಪ್ರಕ್ರಿಯೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಶಾಂಗ್ರಿಲಾ ಹೋಟೆಲಲ್ಲಿ ಏನು ಸಭೆ ಆಗಿತ್ತು ಅನ್ನೋ ವಿಚಾರ ಕೂಡ ಈಗಾಗಲೇ ಗೊತ್ತಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿಗೂ ಕರ್ಕೊಂಡೋಗಿ ಮಹಜರ್ ಮಾಡುವಂಥ ಪ್ರಕ್ರಿಯೆ ಮಾಡ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಯಾಕಂತಂದರೆ ಅಲ್ಲಿ ಏನು ನಾಗೇಂದ್ರ ಅವರು ಹೇಳಿದ್ದಂಥದ್ದು ಏನಂದರೆ, ಇಲ್ಲ ನಾನು ಕೇವಲ ವೈಯಕ್ತಿಕವಾಗಿ ನಾನು ಹೋಗಿದ್ದೆ, ಅಲ್ಲಿ ಬೇರೆಯವರು ಆರೋಪಿಗಳು ಬಂದಿದ್ದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಈ ಒಂದು ನಿಟ್ಟಿನಲ್ಲೂ ಕೂಡ ಆ ಒಂದು ಬಗ್ಗೆ ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ನಿನ್ನೆ ಏನು ನಾಗೇಂದ್ರ ಅವರ PAಗಳಾದ ಹರೀಶ್ ಮತ್ತು ದೇವೇಂದ್ರಪ್ಪ ಏನಿದ್ದಾರೆ ಅವರ ಏನು ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ಅವರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆ ಒಂದು ಹೇಳಿಕೆಯ ಮೇಲೆಗೆ ಈಗಾಗಲೇ ಅವರಿಗೂ ಕೂಡ ವಿಚಾರಣೆಯನ್ನು ಸಹ ಮಾಡಲಾಗ್ತಿರುವಂಥದ್ದು. ಅವರ ಹೇಳಿಕೆಯನ್ನು ಆಧರಿಸಿ ಇಲ್ಲಿ ನಾಗೇಂದ್ರ ಅವ್ರಿಗೂ ಕೂಡ ಈಗಾಗಲೇ ಪ್ರಶ್ನೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಕೂಡ ಕೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಕಳೆದ ಒಂದು ವಾರದಿಂದನೂ ಕೂಡ ಸತತವಾಗಿ ಈಗಾಗಲೇ ಇಡಿ ನಾಗೇಂದ್ರ ಅವರಿಗೆ ಡ್ರಿಲ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಸೆಷನ್ಸ್ ಇರುವಂಥ ಕಾರಣ ಆಗಲೇ ದದ್ದಲ್ ಅವರು ಕೂಡ ಈಗಾಗಲೇ ಸದ್ಯ ಆ ಕಡೆ ಈ ಕಡೆ ಅಂತೇಳಿ ಓಡಾಟವನ್ನು ಮಾಡ್ತಿದ್ದಾರೆ. ಇಲ್ಲ ಆಗಿದ್ರೆ ಅವರನ್ನು ಕೂಡ ಕರ್ಕೊಬಂದು ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು. ಇನ್ನು ನಾಗೇಂದ್ರ ಅವರ ಕಸ್ಟಡಿ ಕೂಡ ನಾಳೆ ಅಂತ್ಯವಾಗುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಹಜರ್ ಪ್ರಕ್ರಿಯೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.